ಹಲೋ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಕನಸಿನ ಲೋಕ ಹೊಸ ವರ್ಷ. ನಾನು ಹಾಕ್ತೀನಿ ಸರಿ ಹಿಡಿತಾ ಇದ್ದೀನಿ. ಹ್ಯಾಪಿ ನ್ಯೂ ಇಯರ್ ಫ್ರೆಂಡ್ಸ್ 2025. ಹಲೋ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಕನಸಿನ ಲೋಕ. ಇವತ್ತಿನ ವಿಡಿಯೋ ನಾನು ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೊಸ ವರ್ಷ, ಹೊಸ ದಿನ, ಹೊಸ ಹಲೋ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಕನಸಿನ ಲೋಕ. ಇವತ್ತಿನ ವಿಡಿಯೋ ನಾನು ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಪೂಜಾ, ನಾನು ಹೌಸ್ ವೈಫ್. ನನ್ನ ವ್ಲಾಗ್ಸ್ನ ನಿಮ್ಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ಹೊಸ ವರ್ಷ ನಾನು ಈ ರೀತಿಯಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾವ ರೀತಿಯಾಗಿ ಕಾಣಿಸ್ತಾ ಇದ್ದೀನಿ, ನಿಮ್ಗೆ ಇಷ್ಟ ಆಯಿತಾ ಅಂತ ಕಮೆಂಟ್ ಮಾಡಿ. ಇವಾಗ ನಾವು ಬೆಳಗ್ಗೆ ಬೇಗ ಎದ್ದು ನಾನು ಸ್ನಾನ ಮಾಡಿಕೊಂಡು ಇವಾಗ ರೆಡಿ ಆಗಿದ್ದೀನಿ. ದೇವಸ್ಥಾನಕ್ಕೆ ಹೋಗೋಣ ಅಂತ. ಯಾವ ದೇವಸ್ಥಾನಕ್ಕೆ ಹೋಗೋಣ ಅಂತ ಏನಿನ್ನ ಫಿಕ್ಸ್ ಮಾಡಿಲ್ಲ. ಇವಾಗ ಒಂಚೂರು ಜ್ಯೂಸ್ ಕುಡಿದ್ಬಿಟ್ಟು ಆಮೇಲೆ ಸ್ವಲ್ಪ ಏನೇನಿದೆ ಕೆಲಸ ಎಲ್ಲ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾನು ನಮ್ಮನೆಯಲ್ಲಿರುವಂಥ ದೇವ್ರಿಗೆ ದೀಪ ಹಚ್ಚಿ ಇವತ್ತಿನ ದಿನನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ. ಆ್ಯಪಲ್ ಹಾಕಿ ಜ್ಯೂಸ್ ಮಾಡಿಕೊಂಡು ಇಬ್ಬರಿಗಾಗುತ್ತೆ. ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಮನೆಯಲ್ಲೆಲ್ಲ ಪೂಜೆ ಮಾಡಿ ಆಯಿತು. ಮನೆ ಹತ್ರ ಸಿಂಪಲಾಗಿ ಒಂದು ಚಿಕ್ಕ ರಂಗೋಲಿ ಹಾಕಿದೆ, ಹ್ಯಾಪಿ ನ್ಯೂ ಇಯರ್ 2025 ಅಂದ್ಬಿಟ್ಟು. ಹಾಗೆ ಒಂದು ಲೋಟಸ್ಸು. ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ವೆಡ್ನೆಸ್ಡೇ ಆಗಿರೋದ್ರಿಂದ ಆಂಜನೇಯ ಟೆಂಪಲೇ ಓಪನ್ ಆಗಿದ್ದು, ಅದಕ್ಕೆ ಆಂಜನೇಯ ಟೆಂಪಲ್ಗೆ ಹೋಗಿ ನಮಸ್ಕಾರ ಮಾಡಿಕೊಂಡು ಮನೆ ಕಡೆ ಬಂದ್ವಿ. ಮನೆ ಕಡೆ ಬಂದಾದಮೇಲೆ ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ ನಮ್ಮ ಅಜ್ಜಿ ಮನೆಗೆ. ಸಡನ್ ಪ್ಲ್ಯಾನ್ ಆಯಿತು, ನೋಡೋಣ ಅಲ್ಲಿ ಹೋದ್ಮೇಲೆ ಯಾರ್ಯಾರು ಮೀಟ್ ಆಗ್ತಾರೆ ಅಂತ. ಹೋಗ್ತಾ ಇರೋವಾಗ ನಮ್ಮಮ್ಮ ಫೋನ್ ಮಾಡಿದ್ರು. ನಮ್ಮಮ್ಮ ಫೋನ್ ಮಾಡಿ ಡೈರೆಕ್ಟ್ಗೆ ಹೋಟೆಲಿಗೆ ಬನ್ನಿ, ನಾವು ಕೂಡ ಊಟ ತಿನ್ನೋಕೆ ಹೋಗ್ತಾ ಇದ್ವಿ, ನೀವು ಬನ್ನಿ ಅಂತ ಹೇಳಿದ್ರು. ಅದಕ್ಕೆ ನಾನು ನಮ್ಮ ಯಜಮಾನ್ರು ಹೋದ್ವಿ. ಸೊ ಯಶ್ವಿನಂತೂ ಫುಲ್ ಖುಷಿ ಆಗಿಬಿಟ್ಟ ನಮ್ಮಿಬ್ಬರನ್ನ ನೋಡಿಬಿಟ್ಟು. ಎಲ್ಲರೂ ಊಟ ಮಾಡಿ ಹೋಗಿದ್ದೆ ಅಜ್ಜಿ ಮನೆಗೆ. ರಾಮೂರ್ತಿ ನಗರಲ್ಲಿರುವಂತಹ ಅಪಾರ್ಟ್ಮೆಂಟ್ಸಲ್ಲಿ ಇರೋದು. ಒಬ್ಬರು ಕೇಳಿದರು, ಈ ಒಂದು ಅಪಾರ್ಟ್ಮೆಂಟ್ಸಲ್ಲಿ 3 BHK ಇದೆಯಾ ಅಂತ, ಖಾಲಿ ಇದೆಯಾ ಅಂತ. ಸೊ ಈ 3 BHK ಇಲ್ಲ, 2 BHK ಇದೆ. ನಿಮಗೆ ರೆಂಟಿಗೆ ಬೇಕಾ ಇಲ್ಲ ಓನಾಗಿ ಬೇಕಾ ಅಂತ ಕಮೆಂಟ್ ಬಾಕ್ಸಲ್ಲಿ, ಇಲ್ಲಾಂದರೆ ಪರ್ಸ್ನಲಾಗಿ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಕೂಡ ನೀವು ಕೇಳಿ, ನಾನು ಇನ್ಫಾರ್ಮೇಷನ್ ಕೊಡ್ತೀನಿ. ಯಾರಿಗಾದ್ರೂ ಬೇಕಂದ್ರೂ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟು ಇಲ್ಲಾಂದರೆ ಕಮೆಂಟ್ ಬಾಕ್ಸಲ್ಲೊಂದು ತಿಳಿಸಿ, ಇನ್ಫಾರ್ಮೇಷನ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಇವಾಗ ನೆಕ್ಸ್ಟು ನಾವು ಮಕ್ಕಳನ್ನ ಕರ್ಕೊಂಡು ಪಾರ್ಕಿಂಗ್ ಏರಿಯಾಗೆ ಹೋಗಿ ನಾವು ಇಲ್ಲಿ ಎಂಜಾಯ್ ಮಾಡ್ತಾಯಿದ್ದೀವಿ. ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ತಿದ್ದಾರೆ. ಹಾಗೆ ಯಶ್ವಿನೂ ಅಷ್ಟೇ ತುಂಬಾ ತುಂಟ ಆಗಿಬಿಟ್ಟಿದ್ದಾನೆ. ಕೆಳಗಡೆ ಬಿಟ್ಟರೆ ಸಾಕು, ಏನು ಎತ್ತ ಅಂತ ನೋಡಲ್ಲ, ಎಲ್ಲಂದರೆ ಅಲ್ಲಿ ಹೋಗ್ತಾ ಇರ್ತಾನೆ. ಈ ಒಂದು ಉಯ್ಯಾಲೆನಲ್ಲಿ ಕುಣಿಸ್ಬಿಟ್ಟು ಅವ್ನಿಗೆ ಆಟ ಆಡಿಸ್ತಿದ್ರೆ ಅವ್ನಿಗೆ ಖುಷಿನೋ ಖುಷಿ. ಇಳಿಸ್ಬೇಕೇನ, ಇಳಿಸ್ಬಿಡ್ರಿ ಖುಷಿಗಾನು. ಅಲ್ಲೋಡ ಖುಷಿ ಕಾಲುಗಳು ಹೆಂಗಲ್ಲಾಡಿಸ್ತಾನೆ. ಅಜ್ಜಿನ ಮಾತಾಡಿಸ್ಬಿಟ್ಟು ಹಾಗೆ ನಾವು ಮಕ್ಕಳ ಜೊತೆ ಮಕ್ಕಳಾಗೋಗಿ ಆಟ ಆಡ್ಕೊಂಡು ಮನೆ ಕಡೆ ಹೊರಟ್ವಿ. ಮನೆ ಕಡೆ ಹೋಗುವಾಗ ಅಮ್ಮ ಹೇಳಿದ್ರು ಮನೆಗೆ ಬಂದು ಹೋಗು ಅಂತ. ಹಾಗೆ ಅಮ್ಮ ಬಂದು ಚಿಕನ್ ತರಿಸಿದ್ರು. ಅದಕ್ಕೆ ನಾನು ಬೆಳ್ಳುಳ್ಳಿ ಕಬಾಬ್ ಚೆನ್ನಾಗಿ ಮಾಡಿದ್ದಿಲ್ವಲ್ವ, ಅದಕ್ಕೆ ನಾನು ಇನ್ನೊಂದು ಸತಿ ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡಿದ್ದೆ. ತುಂಬಾ ಟೇಸ್ಟಿಯಾಗಿ ಡಿಲಿಷಿಯಸ್ ಆಗಿತ್ತು. ಹಾಗೆ ಅಮ್ಮ ದೋಸೆ ಮತ್ತು ಇದ್ಕಿನ ಬೇಳೆ ಸಾರೆಲ್ಲ ಮಾಡಿದರು. ಹಾಗೆ ಅಮ್ಮಂಗೋಸ್ಕರ ಈ ಒಂದು ಜ್ಯೂಸ್ ಕೂಡ ಮಾಡಿಕೊಟ್ಟೆ. ಮನೆ ಕಡೆ ಹೊರಟ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.